ಏನೋ ಒಂದ್ ಮಾಡಿ ನಿನ್ ಹೆಂಡತಿನ ನೀನು ನಿನ್ ಮನೇಲಿರೋ ಹಾಗೆ ಮಾಡ್ಬೇಕೇ ಹೊರತು ಆಗ್ಲಿಲ್ಲ, ಪರಿಸ್ಥಿತಿಗಳು ಅನುಕೂಲಿಸ್ಲಿಲ್ಲ ಅಂತ ಹೊರಗಡೆ ಕಳ್ಸಿದ್ರೆ ಹೇಗೆ? ನಡೆದಿರೋದಕ್ಕೆ ಐ ಆಮ್ ರಿಯಲಿ ಸಾರಿ ರೀ. ಎಲ್ಲರೂ ಸೇರಿ ಪ್ಲಾನ್ ಆಗಿ ಹೊರಗೆ ಕಳಿಸಿದ್ರು. ಅಮ್ಮ ಹಾಗೆ ಹೇಳಲೇಬೇಕಾಗಿ ಬಂತು. ಬಟ್ ನೀವು ಸರಿಯಾದ ಸಮಯದಲ್ಲಿ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನಿಹಾರಿಕಾ ಮೂಗುತಿನ ಧರಿಸ್ದಾಗೂ ಆಯ್ತು, ಹಾಗೇನೆ ಅವನಿ ದೊಡ್ಡತನ ಎಲ್ಲರಿಗೂ ಗೊತ್ತಾಗೋ ಹಾಗಾಯ್ತು. ನನ್ ತಂಗಿ ಯಾವಾಗ್ಲೂ ದೊಡ್ಡೋಳೆ ಶ್ರೀಕರ್. ಜಾತಕ ಅನ್ನೋ ಒಂದ್ ಅಡ್ಡಿ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮಪ್ಪ ಅಮ್ಮ ಪ್ರಪಂಚ ಪೂರ್ತಿ ಹುಡುಕಿದ್ರು ಅವನಿಗಿಂತ ಒಳ್ಳೆ ಸೊಸೆ ಸಿಗಲ್ಲ. ನನಗೂ ಇಂಥ ಹೆಂಡತಿ ಸಿಗ್ತಿರ್ಲಿಲ್ಲ. ನೀವೆಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಏನ್ ಲಾಭ? ಗೌರವ ಇಲ್ದಿರೋ ಪ್ರೀತಿಗೆ ಬೆಲೆ ಏನಿರತ್ತೆ? ನನ್ ಪರಿಸ್ಥಿತಿ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಮನೆಯಿಂದ ಅವನಿನ ಕರ್ಕೊಂಡು ಹೊರಟಾಗ ನಿಮ್ ಮದ್ವೆ ವಿಷಯನ ಇವತ್ತು ಹೇಳ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಹೊರಟೆ. ಅವನಿ ಅಡ್ಡಿ ಮಾಡಿದ್ದಕ್ಕೆ ಸುಮ್ನಾದೆ. ಇಲ್ಲ ಅಂದಿದ್ರೆ ಈ ಕ್ಷಣ ಪರಿಸ್ಥಿತಿಗಳು ಬೇರೆ ತರ ಇರ್ತಿತ್ತು. ಅವನಿ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಇಂಥ ಒಕೇಶನ್ ಅಲ್ಲಿ ಹೇಳಿದಿದ್ರೆ ಅಮ್ಮ ಮರ್ಯಾದೆ ಹೋಯ್ತು ಅಂತ ಫೀಲ್ ಆಗ್ತಿದ್ಲು. ಯಾಕೆ ಮೋಸ ಮಾಡಿದ್ರಿ ಅಂತ ತಡ್ಕೋತಾ ಇರ್ಲಿಲ್ಲ. ಅವನೇ ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಅವಾಗ ನಾವೇನ್ ಸುಖ ಪಡ್ತಿದ್ವಿ, ಹೇಗ್ ಸಂತೋಷವಾಗಿರಕ್ಕಾಗ್ತಿತ್ತು. ಆಗೋ ನಷ್ಟಕ್ಕೆ ಜೀವನ ಪೂರ್ತಿ ನೋವು ಪಡ್ತಾನೆ ಇರ್ತಿದ್ವಿ. ಅವನಿ ಎಲ್ರಿಗೂ ಒಳ್ಳೇದೇ ಮಾಡ್ತಿದ್ದಾಳೆ, ತನಗೆ ತಾನು ಒಳ್ಳೇದ್ ಮಾಡ್ಕೊಳಕ್ ಆಗ್ತಿಲ್ಲ. ಅದರಲ್ಲಿ ಅವನಿ ತಪ್ಪಿಗಿಂತ ನಿನ್ ತಪ್ಪೇ ಜಾಸ್ತಿ ಕಾಣಿಸ್ತಿದೆ. ನಿಜ ಹೇಳೋದಕ್ಕೆ 1 ನಿಮಿಷ ಸಾಕು ನನಗೆ. ನಾನು ಅವನಿ ಕತ್ತಿಗೆ ತಾಳಿ ಕಟ್ಟಿರೋ ಮುಹೂರ್ತ ತುಂಬಾ ಒಳ್ಳೆ ಮುಹೂರ್ತ ಆಗಿರತ್ತೆ ರೀ. ಅದಕ್ಕೆ ಎಷ್ಟೇ ಅಡೆತಡೆ ಬರ್ತಿದ್ರು ನಾವು ಬೇರೆ ಆಗ್ದೇನೆ ಹಾಗೇ ಇದೀವಿ. ಬೇರೆ ಆಗ್ದೇನೆ ಒಂದೇ ಮನೇಲಿರೋದು ದೊಡ್ಡದೇನಲ್ಲ ಶ್ರೀಕರ್. ಅವಳ ಸ್ಥಾನದ ಬಗ್ಗೆ ಎಲ್ರಿಗೂ ಗೊತ್ತಾದ್ರೇನೆ ಅಲ್ವಾ ಅವನಿಗೆ ಗೌರವ ಸಿಗೋದು, ಗುರುತು ಸಿಗೋದು. 2-3 ಸರಿ ನಿಜ ಹೇಳ್ಬಿಡ್ಬೇಕು ಅಂತ ಪ್ರಯತ್ನ ಮಾಡಿ ನಾನ್ ಸುಮ್ನೆ ಆಗಿರ್ಬೋದು. ಆದ್ರೆ ಬರೋ ತಿಂಗಳು 6ನೇ ತಾರೀಕು ನೀನು ನಿಹಾರಿಕಾ ಹಸೆ ಮನೆ ಮೇಲೆ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು ಅಂದ್ರೆ ಹಿಂದೆ ಮುಂದೆ ಒಳ್ಳೇದು ಕೆಟ್ಟದು ಕಷ್ಟ ನಷ್ಟ ಯಾವುದು ನಾನು ಯೋಚನೆ ಮಾಡಲ್ಲ ಶ್ರೀಕರ್. ನಿಜ ಬಯಲಾಗೋಗುತ್ತೆ. ಯಾರ ಪ್ರಾಣಕ್ಕಪಾಯ ಆದ್ರೂ ನನಗ್ ಬೇಕಾಗಿಲ್ಲ. ನನ್ ತಂಗಿ ತಾಳಿಗೆ ಅನ್ಯಾಯ ಆಗ್ಬಾರ್ದು. ನನ್ ತಂಗಿ ಕಣ್ಣಲ್ಲಿ ಕಣ್ಣೀರ್ನ ನೋಡ್ಬಾರ್ದು ಅಷ್ಟೇ. ಇದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋ ಶ್ರೀಕರ್. ಅಪ್ಪ, ಒಟ್ಟಲ್ಲಿ ಶ್ರೀಕರ್ ನಿಹಾರಿಕಾ ಮದುವೆ ಮುಹೂರ್ತನ ಹಿಡಿಸಿದ್ದಾಯ್ತು. ನಮಗ್ ಅರ್ಧ ಟೆನ್ಷನ್ ಕಡಿಮೆ ಆಯ್ತು. ಇನ್ ಬರೋ ತಿಂಗಳು 6ನೇ ತಾರೀಕುವರೆಗೂ ಕಾಯ್ತಾ ಇರ್ಬೇಕು. ಅಕ್ಕ, ಮತ್ತೆ ನನ್ನ ಮದ್ವೆ ಮುಹೂರ್ತ ಯಾವಾಗಕ್ಕ? ಏನ್ ಕಳೆದೋಗಿದೆ ಬಾಮೈದ, ಅಷ್ಟೆಲ್ಲ ಹುಡುಕ್ತಾ ಇದೆಯಾ? ಈಗಷ್ಟೇ ಒಂದ್ ಇರುವೆ ಕಚ್ತು ಬಾವ, ಅದನ್ನ ಸಾಯಿಸೋದಕ್ಕೆ ಹುಡುಕ್ತಿದ್ದೀನಿ. ಕಾಣಿಸ್ತು. ಸಾಯಿ ಸಾಯಿ, ನನಗೆ ಕಚ್ತೀಯಾ? ಸಾಯಿ, ಸತ್ತೋಯ್ತು. ಇವಾಗ ನನಗೆ ಸಮಾಧಾನ ಆಯ್ತು. ಭಾವ,
ನಮಗ್ ಹಾನಿ ಮಾಡಿದವರು ಮನುಷ್ಯರಾದ್ರೂ ಇರುವೆ ಆದ್ರೂ ಸೊಳ್ಳೆ ಆದ್ರೂ ನರ್ಕನ ಅನುಭವಿಸಿ ಅನುಭವಿಸಿ ಸಾಯ್ಬೇಕು. ಇವಾಗ ಹೇಳಿ, ನಿಹಾರಿಕಾ ಶ್ರೀಕರ್ ಮದ್ವೆ ಮುಹೂರ್ತ ಯಾವಾಗ ಅಂದ್ರು? ನೆಕ್ಸ್ಟ್ ಮಂತ್ 6th. ನೆಕ್ಸ್ಟ್ ಮಂತ್ 6th. ಓಕೆ ಫೈನ್. ಮತ್ತೆ ಅವನಿ ವಿಕಾಸ್ ಮದ್ವೆ ಡೇಟ್ ಯಾವಾಗ? ನೆಕ್ಸ್ಟ್ ಮಂತ್ 3rd, 4th, 5th? ಮುಖ ಒಳ್ಳೆ ಹರಳೆಣ್ಣೆ ಕುಡ್ದಿರೋರಾಗಿ ಇಟ್ಕೊಂಡಿದ್ದೀರಲ್ಲ, ಯಾಕಕ್ಕ? ಹೇಳಿ. ಯಾಕಂದ್ರೆ ಮಿನಿಮಮ್ ಒಂದಿನ ಮುಂಚೆ ಆದ್ರೂ ಇರ್ಬೇಕಲ್ವಾ? ಇಲ್ಲ ಅಂದ್ರೆ ನಿಹಾರಿಕನ್ ಮದ್ವೆ ನಡೆಯಲ್ಲ ಅಲ್ವಾ? ಆಗ್ಲೇ ಮುಹೂರ್ತದ ಫಂಕ್ಷನ್ ಅಲ್ಲಿ ಕೂಡ ಅವನಿ ಮದ್ವೆ ಟಾಪಿಕ್ ಬಂತು. ಆಲ್ರೆಡಿ ನಿಹಾರಿಕಾ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ವೇದವತಿಯವರಿಗೆ ಮಾತು ಕೊಟ್ಟಿದ್ದಾಳೆ. ಅದಕ್ಕೆ ಸಮಯ ನೋಡ್ಕೊಂಡು ನಿನ್ನ ಹೆಸರನ್ನ ಪ್ರಸ್ತಾಪಿಸ್ತಾಳೆ. ನಿನ್ನ ಹೆಸರು ಹೇಳಿದ್ಲು ಅಂದ್ರೆ ನಿನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸೋದು ಒಂದೇ ಉಳಿಯುತ್ತೆ. ಆಲ್ರೆಡಿ ನನ್ನ ಮನೆಯವರಿಗೆಲ್ಲರಿಗೂ ಪರಿಚಯನೇ ಅಲ್ವಾ? ನೀನು ಈ ಗೌತಮಿ ತಮ್ಮನಾಗಿ ನಿಹಾರಿಕಾ ಸೋದರ ಮೋನಾಗಿ ಪರಿಚಯ ಆಗಿದೀಯಾ. ಅವನಿಗೆ ಗಂಡ ಆಗೋನಾಗಿ ಪರಿಚಯ ಆಗ್ಬೇಕಲ್ವಾ ವಿಕಿ? ವಿಕಿ, ಆ ಮನೆಗೆ ಹೋಗೋದಿಕ್ಕೆ ರೆಡಿ ಆಗಿರೋ. ಏನಾಯ್ತು ಬಾಮೈದ, ಯಾಕಾಗ್ ಮಾಡ್ತಿದ್ಯಾ? ಇದೆಲ್ಲ ಏನು ಅಂತ ನಿಮಗ್ ಅರ್ಥ ಆಗ್ಲಿಲ್ವಾ? ಏನದು? ನಾಚಿಕೆ ಬಾವ. ನಾಚಿಕೆನಾ? ಅವನಿಗೂ ನನಗೂ ಮದ್ವೆ ಆಗ್ತಿದೆ ಅನ್ನೋ ಮಾತು ಕೇಳಿದ್ರೆ ನನಗೆ ನಾಚಿಕೆ ಆಗ್ತಿದೆ. ಅರೆ, ಅವ್ನ್ ನಾಚಿಕೆ ಪಡ್ತಿದ್ರೆ ನಾಚಿಕೆ ಕೂಡ ನಾಚಿಕೆಯಿಂದ ಸತ್ತೋಗೋತರ ಇದೆ. ಒಂದ್ಸರಿ ಗನ್ ಹಿಡ್ಕೋತಾನೆ, ಒಂದ್ಸರಿ ಇರ್ವೇನ್ ಸಾಯಿಸ್ತಾನೆ. ಇಂಥವನ್ನ ನಿಮ್ಮಮ್ಮ ಹೇಗೆ ಹತ್ಲು ಗೌತಮಿ? ಮೇಲಿರೋ ನಮ್ಮ ಅಮ್ಮನ್ ಕೇಳಿ. ಬಾ ಅಂತ ಫೋನ್ ಮಾಡಿದ್ಯಲ್ಲ, ಏನಕ್ಕೆ? ನನ್ನ ನೋಡ್ಬೇಕು ಅನ್ನಿಸ್ತಾ? ನನ್ನ ಮುದ್ದು ಮಾಡಬೇಕು, ನನ್ನ ತಪ್ಕೋಬೇಕು ಅಂತ ನಿನಗೆ ಅನ್ನಿಸ್ತಾ? ಹೇಳು 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 ಹೇಳು. ನೀನ್ ಫೋನ್ ಮಾಡಿ ಬಾ ಅಂತಂದ್ರೆ ಆಹಾ, ಆ ಕಿಕ್ಕೆ ಬೇರೆ ಗೊತ್ತಾ? ಅಬ್ಬಾ, ನಿಮ್ ಎಕ್ಸೈಟ್ಮೆಂಟ್ ನ ಸ್ವಲ್ಪ ನಿಲ್ಲಿಸ್ತೀರಾ? ಮುತ್ತು ಕೊಡೋಕೆ, ಹಗ್ ಮಾಡೋಕೆ ಯಾವಾಗ ಸಮಯ ಸಿಗತ್ತೋ ಅಂತ ಕಾಯೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ? ಏನ್ ಮಾಡೋದು ಅಂತೀರಾ ಶ್ರೀಮತಿ ಅವರೇ? ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿಗೆ ನಡೆದ ಹಾಗೆ ಎಲ್ಲ ನಮಗಾಗಿದ್ದಿದ್ರೆ ನನಗೆ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಬಟ್ ನಮ್ಮ ವಿಷಯದಲ್ಲಿ ಹಾಗಾಗ್ಲಿಲ್ಲ ಅಲ್ವಾ? ಅದಕ್ಕೆ ನನ್ನ ಪರಿಸ್ಥಿತಿ ಹೀಗಿದೆ. ಅಂದವಾದ ಹೆಂಡ್ತಿನ ಮನೇಲೇ ಇಟ್ಕೊಂಡು ದೂರ ಇರೋದು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿನಗೇನ್ ಗೊತ್ತು? ಅನುಭವಿಸ್ತಾ ಇರೋ ನನಗೆ ಗೊತ್ತು. ಅಬ್ಬಾ, 1 ನಿಮಿಷ ಸುಮ್ನೆ ಇರ್ತೀರಾ? 1 ನಿಮಿಷ ಆದ್ಮೇಲೆ ಓಕೆನಾ? ಹಠ ಮಾಡ್ದೆ ಕೇಳಿಸ್ಕೊಳ್ರಿ. ಹೇಳಿ ಶ್ರೀಮತಿಯವರೇ. ಲಗ್ನ ಪತ್ರಿಕೆ ಬರೆಯೋ ದಿನ ನಿಹಾರಿಕಾ ಮೊದ್ಲು ಮೂಗುತಿನ್ ಧರಿಸ್ತಾಳೆ ಅಂತ ಅತ್ತೆಯವ್ರು ಹೇಳಿದ ಕ್ಷಣ ನನ್ ಮನ್ಸಿಗೆ ತುಂಬಾ ಕಷ್ಟ ಆಯ್ತು. ನಿಹಾರಿಕಾ ಎಂತೋಳೋ ಗೊತ್ತಲ್ವಾ? ಯಾವುದೇ ಪರಿಸ್ಥಿತಿಲೂ ನಿಹಾರಿಕಾಗೆ ಮೂಗುತಿನ ಹಾಕೊಳ್ಳೋ ಅವಕಾಶನ ಕಲ್ಪಿಸ್ಬೇಡ ಅಂತ ಅಮ್ಮನವ್ರ ಹತ್ರ ಕೇಳ್ಕೊಂಡೆ. ಆ ರೀತಿನೇ ಆಯ್ತು. ಹರಕೆ ತೀರಿಸ್ಕೊಂತೀನಿ. ನಾಳೆ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ? ಇದಕ್ಕೋಸ್ಕರ ಕರೆದ್ಯಾ? ಹೌದು. ಆರ್ಡರ್ ಮಾಡಬೇಕು ಹೊರತು ಈ ತರ ರಿಕ್ವೆಸ್ಟ್ ಮಾಡೋ ಅಗತ್ಯ ಏನಿದೆ ಮೇಡಮ್? ಈ ವಿಷಯ ಹೇಳೋದಕ್ಕೆ ಕರ್ದೆ. ಈಗ ಹೊರಡಿ.
ಗೊತ್ತಿಲ್ದಿರೋ ವ್ಯಕ್ತಿ ಹಾಗೆ ಪರಿಚಯ ಆದೆ. ಪ್ರೀತಿಯನ್ನೋ ಬಂಧದಿಂದ ಪ್ರಾಣವಾದೆ. ನನ್ನ ಮನ್ಸಲ್ಲಿ ಅಳಿಸ್ದೇ ಇರೋ ರೂಪವಾಗಿ ನಿಂತಿದೀಯಾ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಒಳ್ಳೆ ಅನುಬಂಧವಾಗಿ ಸೇರಿದ್ದೀವಿ. ನಮ್ಮ ಬಂಧದ ಬಗ್ಗೆ ಮಾತಲ್ಲಿ ಹೇಳೋದಕ್ಕೆ ಪ್ರಪಂಚದಲ್ಲಿರೋ ಯಾವ ಭಾಷೆನೂ ಸರಿ ಹೋಗಲ್ಲ. ಐ ಲವ್ ಯು ಮೈ ಡಿಯರ್. ಏಯ್, ಬೇಗ ಹೊರಡಿ. ಮೂಗುತ್ತಿನ ಮುಟ್ಟೋ ಅರ್ಹತೆ ಕೂಡ ಇಲ್ದೇ ಇರೋ ನಿಹಾರಿಕಾ ಎಲ್ಲಿ ಧರಿಸ್ತಾಳೋ ಅಂತ ಭಯಪಟ್ಟಿದ್ದೆ. ಆ ಅವಕಾಶ ಅವಳಿಗೆ ಸಿಗ್ಬಾರ್ದು ಅಂತ ಬೇಡ್ಕೊಂಡಿದ್ದೆ. ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಪುರೋಹಿತ್ರೆ. ನೀವಿಬ್ರು ಏನಾಗ್ತೀರಾ? ನಾವು ಗಂಡ ಹೆಂಡತಿ. ಗೋತ್ರನಾಮ ಹೇಳಿ. ಶಿವಗೋತ್ರ. ನನ್ನ ಹೆಂಡತಿ ಹೆಸರು ಅವನಿ. ನನ್ನ ಹೆಸರು ಶ್ರೀಕರ್. ನಾನು ಅರ್ಚನೆ ಮಾಡ್ತೀನಿ, ನೀವು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ಬನ್ನಿ. ಸರಿ, ಬನ್ರಿ. ಹೇಳಪ್ಪ. ಪುರೋಹಿತ್ರೆ, ದೇವ್ರನ್ನ ನಾವು ಏನ್ ಕೇಳ್ಕೊಂಡು ನೆರವೇರಿಸ್ತಾನ? ಕೋರಿಕೆಯಲ್ಲಿ ನ್ಯಾಯ ಇದ್ರೆ ಖಂಡಿತವಾಗಿ ನೆರವೇರಿಸ್ತಾನೆ. ನಾನೊಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಸಡನ್ ಆಗಿ ನನಗೆ ಬೇರೆ ಹುಡುಗಿ ಇಷ್ಟ ಆದ್ಲು. ಆದ್ರೆ ನಾನು ಅನ್ಕೊಂಡಷ್ಟು ಬೇಗ ಮದುವೆ ಕಡೆ ಹೆಜ್ಜೆ ಇಡೋದಕ್ಕಾಗ್ತಿಲ್ಲ. ದೇವರಿಗೆ ಲಂಚ ಕೊಟ್ರೆ, ಐ ಮೀನ್ ಹುಂಡಿಯಲ್ಲಿ ದುಡ್ಡಿನ ಕಟ್ಟು ಹಾಕಿದ್ರೆ ನನ್ನ ಕೆಲಸ ಆಗತ್ತಾ? ದೇವರಿಗೂ ಭಕ್ತರಿಗೂ ಮಧ್ಯ ಬಂಧ ದುಡ್ಡಿನಿಂದ ಕೂಡಿರೋದಿಲ್ಲಪ್ಪ, ಮನಸ್ಸಿನಿಂದ ಭಕ್ತಿಯಿಂದ ಮಾತ್ರನೇ ಕೂಡಿರುತ್ತೆ. ನೀನ್ ಇಷ್ಟಪಟ್ಟಿರೋ ಹುಡುಗಿ ನಿನ್ ಜೀವನದೊಳಗೆ ಬರಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಹಾಗೇ ನಡೆಯುತ್ತೆ. ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅವಳು ಮತ್ತೊಬ್ಬರ ಜೀವನದೊಳಗೆ ಹೋಗ್ತಾಳೆ. ಒಂದು ಹೆಣ್ಣು ಸಪ್ತಪದಿನ ಯಾರ ಜೊತೆ ಹಾಕಬೇಕು ಅನ್ನೋದು ಪೂರ್ತಿಯಾಗಿ ದೈವ ನಿರ್ಣಯ. ಅವಳಿಗೋಸ್ಕರ ಅವನು, ಅವನಿಗೋಸ್ಕರ ಅವಳು. ಅವ್ರು ಹುಟ್ಟಿದಾಗಲೇ ಬರ್ದಿರುತ್ತೆ. ಒಂದು ಮಾತು ಹೇಳ್ತೀನಿ,
ನೀವೇನು ಅನ್ಕೊಳ್ಳಲ್ಲ ಅನ್ಕೊಳ್ಳಲ್ಲಪ್ಪ. ಅನ್ಕೊಂಡ್ರೂ ಪರವಾಗಿಲ್ಲ ಬಿಡಿ. ನೀವು ಒಂದು 10 ವರ್ಷ ಹಿಂದೆ ಇದ್ದೀರಾ ಪುರೋಹಿತ್ರೆ. ನಿಮ್ಮ ಮಾತು ಕೇಳಿ ನನಗೆ ಸುಸ್ತಾಯಿತು. ನೀವು ನನಗೋಸ್ಕರ ಯಾವ ವರ್ಷನೂ ಮಾಡೋ ಅಗತ್ಯ ಇಲ್ಲ. ನಾನು ಡೈರೆಕ್ಟಾಗಿ ಆ ದೇವ್ರ ಹತ್ರನೇ ಮಾತಾಡ್ಕೋತೀನಿ. ನೀವು ಹೊರಡಿ. ಈ ಹೂವಿನ ಅಭಿಷೇಕ, ಹಾಲಿನ ಅಭಿಷೇಕ ನಮ್ಮಿಂದಾಗಲ್ಲ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನನಗೆ ಅವನಿ ಬೇಕು. ಅವನಿ ಜೊತೆ ಬೇಗ ನನ್ನ ಮದುವೆ ಮಾಡಿಸಿದ್ರೆ ಬಂಗಾರದಲ್ಲಿ ಕಿರೀಟ ಮಾಡಿಸ್ತೀನಿ. ಓಕೆನಾ? ನಂದೇನಾದ್ರೂ ಮಿಸ್ ಆಗ್ತಿದೆ ಅಂದ್ರೆ ನನ್ನ ಬ್ರೈನ್ ನನಗೆ ನೆನಪು ಮಾಡತ್ತೆ. ಇಲ್ಲಿ ನನಗೆ ಬೇಕಾಗಿರೋ ಬೆಲೆ ಬಾಳಂಥದ್ದು ಏನೋ ಇದೆ. ನನ್ನ ಅವನಿ ನನ್ನ ಹೆಂಡತಿ ಆಗೋಳ್ ಕೈನ ಯಾರೋ ಹಿಡ್ಕೊಂಡಿದ್ದಾನೆ. ವೇದವತಿಯವ್ರ ಮಗನ ಜೊತೆ ಅವನು ಇಷ್ಟು ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳಲ್ಲ, ತಕ್ಷಣ ತಿಳ್ಕೋಬೇಕು. ವಿಷಯ ಏನು ಅಂತ ವಿವರವಾಗಿ ತಿಳ್ಕೊಂಡು ಅವಳು ಮುಂದೆ ಹೋಗ್ಬೇಕು. ಇಲ್ಲಾಂದ್ರೆ ಅವನಿ ಹತ್ರ ನಾನು ಕೆಟ್ಟವನಾಗ್ಬಿಡ್ತೀನಿ. ಏನ್ ನಡೀತಿದೆ ಅಂತ ನಿಹಾರಿಕನ್ ಹತ್ರ ತಿಳ್ಕೋಬೇಕು.